ನೋಡಿ ನಿನಗ ಅಂತ ಹೇಳ್ತೀವಿ. 100 ವರ್ಷ ಸೂರ್ಯನ ಬೆಳಕು ತಗೊಂಡಿವಿ, ಅದಕ್ಕೇನು ರೊಕ್ಕಿಲ್ಲ. ನಮಗೆ ಭೂಮಿ ಅಷ್ಟು ವರ್ಷಗಳವರೆಗೆ ಕೊಟ್ಟೈತಿ. 1 ಕಿಲೋ ಅಕ್ಕಿ ಕೊಟ್ಟಿವಿ, 1 ಕಿಲೋ ಬೆಲ್ಲ ಕೊಟ್ಟಿವಿ, ಸಕ್ರೆ ಕೊಟ್ಟಿವಿ ಅಂದ್ರೆ ನಮ್ದು ಯಾಕೆ ಅನೌನ್ಸಿಂಗ್ ಮಾಡ್ಲಿಲ್ರಿ ಅಂತ ಕೇಳೋರು ಅದಾರ. ಅದಕ್ಕೆ ಅವರು ಕುಡವರು ಭವತಿ ವಾನ ಭವ ಅಂತ ಹೇಳ್ಯಾರ. ಅವ್ರು ಕುಡವರು ಕೊಟ್ಟು ಸುಮ್ಮ ಇರ್ಬೇಕಲ್ಲ, ಅದು ದೊಡ್ಡದೈತಿ, ಅದು ಬರುದಿಲ್ಲ, ಅದಕ್ಕೆ ಅಂಥವ್ರು ಸಿಗುದಿಲ್ಲ ಅಂತ ಹೇಳ್ತಾರ. ಆದ್ರೆ ಇವತ್ತು ಇವ್ರ ಹಂಡೆ, ಇವ್ರ ಹೆಸರು ಬಹುಶಃ ಮೊದಲು ಬಂಗಾರದ ಹಂಡೆ ಇರ್ಬೇಕು, ಹಾಲಿನ ಹಂಡೆ. ಹೊಳಿ ಸಮೀಪ ಹಾಲು ಇರ್ಬೇಕು, ಬಹಳ ಹಾಲಿನ ಹಂಡೆ ಇರಬೇಕು. ಅವ್ರಿಗೆ ಕುಡುದೊಂದು ಗುಣ ಬಂದತಿ. ಪ್ರಸಾದದು ಮಾಡ್ಸಿರಲ್ಲ, ಏನ್ ಮಾಡ್ತೀರಿ? ಈ ಸಲ ಮಾಡಿಸಿರಿ, ಮುಂದಿನ ಸಲ ಹುಗ್ಗಿ ಮಾಡ್ಸರಿ. ಸಿರಾಗಿರ್ಲಿ ವರ್ಷ, ಮುಂದಿನ ಸಲ ಮಸ್ತ್ ಪಕ್ಕಿ ಹಾಲುಗ್ಗಿ ನೀವು ಮಾಡ್ಸಿರಿ ನೋಡೋಣ. ನಾವು ಅಪ್ಪುಗಳು ಬಂದಿದ್ರಲ್ಲ ಅಲ್ಲಿ ಅಲ್ಲಿ ಆಶ್ರಮಕ್ಕ, ಅವ್ರು ಇರ್ಬೇಕಂತ ಅಲ್ಲೊಂದು ಆಶ್ರಮ ಮಾಡಿದ್ರು ಮಹಾರಾಷ್ಟ್ರದ, ಅಲ್ಲಿ ಜತ್ ತಾಲೂಕದಾಗ. ಅದು ಅಲ್ಲಿ ಸುಮಾರು 150 ಎಕರೆ ಹೊಲ ಮಾಡಿ ಅಪ್ಪುಗಳು ಇರ್ಬೇಕಂತಾನೆ ಮಾಡಿದ್ರು. ಅಲ್ಲಿ 3 ತಿಂಗಳು 10 ದಿವಸ ಇದ್ರು ಸತತವಾಗಿ. 2020ರಲ್ಲಿ ಕೊರೋನಾದಾಗ ಅಲ್ಲೇ ಇದ್ರು. ಅಲ್ಲಿ ನಾವೆಲ್ಲ ಇಲ್ಲಿ ಬಂಡ್ರಕೋಟೆ ಅವ್ರದ್ದು ಬಂದಾರ, ಇವರೆಲ್ಲ ಬರ್ತಾರ. ಅಲ್ಲಿ ಸಾದೇಪುರ ಎಲ್ಲರೂ ಮಂದ್ರೂಪ, ಅಲ್ಲಿ ಎಲ್ಲಾರ್ಗಿ ಹೋಳಿಗೆ ಮಾವಿನ ಹಣ್ಣು ಸ್ವೀಕರಣೆ, ಎಲ್ಲಾರ್ಗಿ ಬಂದವ್ರಿಗೆಲ್ಲ ಸುಮಾರು ಒಂದು 200-300 ಜನ ಹೋಳಿಗೆ ಮಾಡವ್ರು, ಬ್ಯಾರಲ್ ಗಟ್ಲೆ ಸ್ವೀಕರಣೆ. ಎಲ್ಲ ಅಪ್ಪಗಳು ನೋಡಿದ್ರು ಅವ್ರಿಗೆ, ಏನಪ್ಪಾ ಇದು ಇಷ್ಟು ಜನರಿಗೆಲ್ಲ ಹೋಳಿಗೆ ಸ್ವೀಕರಣೆ. ಅವ್ರಿಗೆ ಹುಗ್ಗಿ ಮತ್ತು ಹೋಳಿಗೆ ಭಾಳ ಹಿಡಿಸ್ತಿತ್ತು. ಆದ್ರೆ ಅವ್ರು ಉಣ್ತಿದ್ದಿಲ್ಲ, ಹೋಳಿಗೆ ಉಣ್ತಿದ್ದಿಲ್ಲ, ಅವರು ತುಪ್ಪ ಉಣ್ತಿದ್ದಿಲ್ಲ. ಅವ್ರಿಗೆ ಹುಗ್ಗಿ ಕುಡುದಂದ್ರೂ ಗೋಧಿ ಕುದಿಸಿ ಚಂದಂಗಿ ಕುಡುದು ಮತ್ತು ಬೆಲ್ಲ ಬೇರೆ ಬಟ್ಲಾಗ ಕುಡುದು. ಅವರ ಬೇಕಂದ್ರೆ ಹಾಕೊಳ್ಳೋರು. ಅವ್ರದ್ದು ಊಟ ಬಂಗಾರ ತೂಕ ಮಾಡಿ ಊಟ ಮಾಡ್ತಿದ್ರು. ಬಂಗಾರ ಇನ್ನೂ ತೂಕ ಮಾಡೋದು ಹೆಚ್ಚ ಕಡಿಮೆ ಆಗ್ತಿತ್ತು, ಅವ್ರು ಊಟ ಮಾಡೋದು ಹೆಚ್ಚ ಕಡಿಮೆ ಆಗ್ತಿದ್ದಿಲ್ಲ. ಎಂದು ಅವ್ರದೊಂದು ಚಹಾ ಕುಡಿ ಬಾಟ್ಲ್ ಇದ್ದಷ್ಟು ಒಂದು ಸಣ್ಣ ಬಾಟ್ಲ, ತೆಂಗಿನ ನೀರು ಕೊಟ್ರೆ ಎಷ್ಟು ಕುಡಿತಾರೆ? ನಾವೆಲ್ಲ 1 ಗ್ಲಾಸ್ ಸರಿ ಕುಡಿತೀವಿ, 2 ಗ್ಲಾಸ್ ಸರಿ ಕುಡಿತಾರೆ. ಅವ್ರಿಗೆ ತೆಂಗಿನ ನೀರು ಕೊಟ್ರೆ ಆ ಚಹಾ ಕುಡಿ ಬಟ್ಲಾಗ ಅರ್ಧ ಕುಡಿಯೋರು. ಕಬ್ಬಿನ ಹಾಲು ಕೊಟ್ರೆ ಅಷ್ಟೇ ಅರ್ಧ ಕುಡಿಯೋರು. 1 ರೊಟ್ಟಿ ಎಂದೂ ಊಟ ಮಾಡ್ತಿರ್ಲಿಲ್ಲ. ನಾವು ಹೊರಗಿನವ್ರು ರೊಟ್ಟಿ ತೋಳ್ತಿದ್ದಿಲ್ಲ, ನಾವು ಮಾಡ್ತಿದ್ವಿ ಎಲ್ಲರೂ ಸ್ವಾಮಿಗಳು. ನಮಗೆಲ್ಲಿ ರೊಟ್ಟಿ ಮಾಡಕ್ ಬರ್ತದ? ನಾವು ಅದನ್ನೆಲ್ಲ ನಾದಿ ಲಟ್ಸು ಮಣಿ ಮೇಲೆ ಲಟ್ಸಿ ಮ್ಯಾಲೊಂದು ಪ್ಲೇಟ್ ಇಟ್ಟು ರೌಂಡ್ ಕಟ್ ಮಾಡ್ತಿದ್ವಿ ಚಾಕುಲಿ. ಆ ಬಳಿಕ ಅದನ್ನ ತೆವ್ಯಾಗ ಹಾಕಿ ಬೇಯಿಸೋದು. ಅದನ್ನ ಒಂದೇ ರೊಟ್ಟಿ ಕುಡೋದು ಅವರಿಗೆ, ಬಟ್ಟೆಯಾಗ ಮುಚ್ಚಿ ಅದನ್ನ ಕುಡೋದು. ಅದು ಒಮ್ಮೆ ಬಿರುಸಾಗ್ತದ, ಒಮ್ಮೆ ಮೃದು ಆಗ್ತಿತ್ತು. ಅದನ್ನ ಹಿಂಗೆ 4 ಭಾಗ ಮಾಡವ್ರ ಅವರು. 3 ಭಾಗ ತೊಳ್ಕೊಳ್ಳೋ ದಿವಸ. ಒಂದು ವೇಳೆ 4 ಭಾಗ ಒಂದು ದಿವಸ ತೊಗೊಂಡಿದ್ರಂದ್ರೆ ನಮ್ಮ ರೊಟ್ಟಿ ಇವತ್ತು ಭಾರಿ ಆಯ್ತಂತ ಹಿಗ್ಗ ಹಚ್ಕೊಳ್ತಿದ್ವಿ. ಅಷ್ಟು ಸೂಕ್ಷ್ಮ. ಬಾಳೆಹಣ್ಣು ಪೂರ್ತಿ ಒಂದು ಬಾಳೆಹಣ್ಣು ಎಂದು ತಿಂತಿದ್ದಿಲ್ಲ. ಚಾಕುಲಿ ಅದನ್ನು ಕಟ್ ಮಾಡೋರು, ಅರ್ಧ ಬಾಳೆಹಣ್ಣು ತೊಳೋರು. ಅಷ್ಟು ಕಡಿಮೆ ಆಹಾರ, ಸೂಕ್ಷ್ಮ ಬಹಳ ಆಹಾರ. ನೋಡ್ರಿ ಅವ್ರದ್ದು ಶರೀರ ಹೆಂಗಿತ್ತು. ಮತ್ತು ದಿನಾನು ಎಷ್ಟು ವಾಕಿಂಗ್ ಮಾಡೋರು, ಸುಮಾರು 20-25 ಕಿಲೋಮೀಟರ್ ವಾಕಿಂಗ್ ಆಗ್ತಿತ್ತು. ಪ್ರವಚನ ಅಂತೂ ನಿರಂತರ ಆಯಿತು, ಏನೂ ತಪ್ಪತಾನೇ ಇರಲಿಲ್ಲ ಅಂತ ಜ್ಞಾನಿಗಳು. ಅದಕ್ಕಾಗಿಯೇ ಅದೊಂದು ಅವತಾರದ ಶರೀರ ಅವ್ರದ್ದು. ಅವ್ರಿಗೆ ಹುಗ್ಗಿ ಹೋಳಿಗೆ ಉಂಡ್ರಿ ಅಂತ ನಮಗೆಲ್ಲರಿಗೆ ಜನರಿಗೆ ಹೇಳ್ತಿದ್ರು, ಅವ್ರು ಉಣ್ತಿದ್ದಿಲ್ಲಲ್ಲ. ಅದಕ್ಕೆ ನೀವು ಮುಂದಿನ ಸಲ ಮಸ್ತಾಗಿ ಹುಗ್ಗಿ ಮಾಡೋದು, ಹಾಲುಗ್ಗಿ. ನಿಮ್ಮ ಊರಾಗ ಹಾಲು ಇರ್ಬೇಕಲ್ಲ, ಹೊಳಿ ದಂಡಿಗೆ ಹಾಲು ಇರ್ಲಿಲ್ಲ ಅಂದ್ರೆ ಬರ್ರಿ ಆ ಕಡೆ ನಮ್ಮ ಕಡೆ ಮಡ್ಡಿಗೆರೆ ಅಂತ. ನಾವೆಲ್ಲ ಮೊದಲ ಹೊಳಸಾಲ ಭಾರಿ ಇರ್ತದ, ಸುಖವಾಗಿರ್ತಾರ ಹೊಳಸಾಲದವ್ರು ಅಂತ ನಾವು ತಿಳ್ಕೊಂಡಿದ್ವಿ. ಮತ್ತಿನ್ ನಮಗ್ ಗೊತ್ತಿಲ್ಲ ಹೆಂಗದರ್ ನೀವು. ಹಾಲಿರ್ಬೇಕು ಊರಿನಲ್ಲಿ, ಹಾಲಿಗೆ ಯಾವುದಕ್ಕೂ ಕೊರತೆ ಇರಬಾರ್ದು. ಮಸ್ತ್ ಪೈಕಿ ಎಲ್ಲರ ಮನ್ಯಾಗ, ನಿಮ್ಮ ಮನ್ಯಾಗಿನ ಎಮ್ಮೆ ಅಥವಾ ನಮ್ಮ ಜವಾರಿ ಆಕಳದ ಹಾಲ, ಬೆಣ್ಣೆ, ತುಪ್ಪ, ಮೊಸರ ಇರಬೇಕು. ನಿಮ್ಮ ಮನ್ಯಾಗ ಫ್ರಿಜ್ ಅದನೋ, ಗಾಡಿ ಅದನೋ, ಸ್ಲ್ಯಾಪ್ RCC ಹಾಕಿರೋ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರತ್ತ. ನಿಮ್ಮದೊಂದು ದೊಡ್ಡದೊಂದು 30-40 ಲಕ್ಷದ ಗಾಡಿ ನಿಮ್ಮ ಮನೆ ಮುಂದೆ ಇರ್ಲಿಲ್ಲ ಅಂದ್ರೆ ಏನು ಹಾನಿ ಆಗೋದಿಲ್ಲ. ಒಂದು ಮನೆ ಮುಂದೆ ಒಂದು ಆಕಳ, 1-2 ಎತ್ತಿದ್ವು ಅಂದ್ರೆ ಆ ಗಾಡಿ ಅದ್ರ ಮುಂದೆ ನಿವಾಳಿಸ್ಬೇಕು. ಏನು ಗಾಡಿಯನ್ನು ಹಾಲು ಕೊಡ್ತಕ್ಕ ಚಲೋ, ನಮ್ಮ ಮನ್ಯಾಗ ಚಲೋ ಅಂತ ಧಾನ್ಯ ಐತಿ,
ಮಸ್ತ್ ಪೈಕಿ ಊಟ ಮಾಡ್ತೀವಿ ಅನ್ನೋರು ಯಾರು ಇರ್ತಾರಲ್ಲ ಅವ್ರು ಶ್ರೀಮಂತರು. ನೀವು ಮನಿ ಕಟ್ಟ್ಯಾನ ಎಲ್ಲ ಉಣ್ಣಾಕ ರಗಡೈತಿ, ಆದ್ರೂ ಹೇಳ್ಯಾರ ಡಾಕ್ಟರ್ ನೋಡು ಶುಗರ್ ತಿಂದ್ರೆ ಹೋಗ್ತಿ. ಮತ್ತೆ ಎದಕ್ಕೆ ಮಾಡೋದಂತ ಜೀವನ? ಬರೀ ಗುಳಿಗಿಗಾಗಿ ಬದುಕುದೇನು? ಡಾಕ್ಟರ್ ಬದುಕಾಸಕ್ಕಾಗಿ ಬದುಕುದೇನು? ಜೀವನದಾಗ ಏನು ಸುಖ ಇರ್ತದ? ಅದಕ್ಕಾಗಿ ನಾವು ರೈತರು ಹೊಳಿ ಸಮೀಪ ಇರೋರು ಆನಂದದಿಂದ ಇರೋದು, ಭೀಮಾ ನದಿಗೆ ನೋಡಿ ದಿನಾಲು ನಮಸ್ಕಾರ ಮಾಡೋದು, ನೀ ಇಲ್ಲಿ ಹರಿತಾ ಅದದಿ ಅಂತ ಹೇಳಿ ನಮ್ದಿಷ್ಟೆಲ್ಲ ಸಮೃದ್ಧಿ ಅದ. ಬಹಳ ಶೀನಾ ನದಿ ಇಲ್ಲಿ ಸಮೀಪ, ಅದು ಶೀನಾ ಸಾವಕಾಶವಾಗಿ ಹರಿತಿರ್ತಾಳ, ಯಾವಾಗಾರು ಒಮ್ಮೆ ಜೋರ್ಲೆ ಬರ್ತಾಳ ಅಷ್ಟೇ. ಅದು ನಮಗೆಲ್ಲ ಒಳ್ಳೇದನ್ನು ಮಾಡ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನೋಡ್ಕೊಂತ ಬಂದೀವಿ ನಾವು, ಎಷ್ಟು ಜಾಳ ಚಲೋ ಅದಾವ, ಎಲ್ಲ ಬೆಳೆಗಳ ಭೂಮಿ ವಸುಂಧರ ಆಕೆ ತುಂಬಿಕೊಂಡು ನಿಂತಾಳ, ಉಡಿ ತುಂಬಿಕೊಂಡು ನಿಂತಂಗ ನಿಂತ್ಕೊಂಡಾಳ. ಆಕೆ ಕೊಡುವಂತ ಅನ್ನ ಅದು ಬಹಳ ಪವಿತ್ರವಾದದ್ದು ಪ್ರಸಾದ. ನಾವು ಯೂರಿಯಾ ಹಾಕ್ತಿವಿ, DAP ಹಾಕ್ತಿವಿ, ಅದನ್ನು ತಿಂದ್ರೆ ಮನುಷ್ಯ ಸಾಯ್ತಾನೆ. ವಿಷ ಹಾಕ್ತಿವಿ, ಕೀಟನಾಶಕ ಹೊಡಿತೀವಿ. ಆದ್ರೆ ಭೂಮಿ ತಾಯಿ ನೋಡ್ರಿ ಅಂತ ವಿಷ ತೆಗೆದುಕೊಂಡು ಮತ್ತೆ ನಮಗೆ ಚಲೋ ಅಂತದ ಅನ್ನ ಕೊಡ್ತಾಳೆ. ಇದು ಹೆಂಗಿರ್ಬೇಕು? ನೀ ಯೂರಿಯಾ ಕೊಟ್ಟದಿ, ವಿಷ ಕೊಟ್ಟದಿ, ನಾನು ನಿನಗೆ ವಿಷಾನ ಕೊಡ್ತೀನಿ ಅಂತ ಆಕಿನೂ ವಿಷ ಕೊಟ್ಟಿದ್ರೆ ನಮ್ದೇನು ಗತಿ ಆಗ್ತಿತ್ತು? ಹಣ್ಣು ನಾವು ತಿಂತೀವಿ, ಯಾವ ಹಣ್ಣ? ಕೀಟನಾಶಕ ಹೊಡೆದ ಹಣ್ಣ ನಾವು ತಿಂತೀವಿ, ದ್ರಾಕ್ಷಿ.